ಕಷ್ಟ ಕಾಲದಲ್ಲಿ ಇರಾನ್ ಬೆಂಬಲಕ್ಕೆ ನಿಲ್ಲದಂತಹ ರಷ್ಯಾ ಚೀನಾ, ಕೇವಲ ಖಂಡಿಸೋದಕ್ಕೆ ಸೀಮಿತವಾದಂತಹ ರಷ್ಯಾ ಚೀನಾ. ಕಷ್ಟ ಕಾಲದಲ್ಲಿ ಇರಾನ್ ಬೆಂಬಲಕ್ಕೆ ನಿಲ್ಲಲಿಲ್ಲ ರಷ್ಯಾ ಚೀನಾ, ಕೇವಲ ಖಂಡಿಸೋದಕ್ಕೆ ಸೀಮಿತವಾದಂತಹ ರಷ್ಯಾ ಚೀನಾ. ಇರಾನ್ ಆಪ್ತ ರಾಷ್ಟ್ರಗಳಾಗಿದ್ದುಕೊಂಡು ಸೈಲೆಂಟ್ ಆದಂತಹ ರಷ್ಯಾ ಚೀನಾ. ಮಿತ್ರ ದೇಶವಾದ ಇರಾನ್ ಬೆಂಬಲಕ್ಕೆ ಸಂಪೂರ್ಣವಾಗಿ ನಿಲ್ಲಲೇ ಇಲ್ಲ ಎರಡೂ ದೇಶಗಳು. ಸೇನೆ ನೆರವು ಕೊಡುವ ಯಾವುದೇ ಹೇಳಿಕೆಯನ್ನು ರಷ್ಯಾ ಚೀನಾ ನೀಡುತ್ತಿಲ್ಲ. ವೆನಿಜುವೆಲಾ, ಸಿರಿಯಾ ವಿಚಾರದಲ್ಲಿ ಇದೇ ವೈಖರಿ ಅನುಸರಿಸುತ್ತಿತ್ತು ರಷ್ಯಾ ಮತ್ತು ಚೀನಾ. ಜನವರಿಯಲ್ಲಿ ವೆನಿಜುವೆಲಾ ಅಧ್ಯಕ್ಷ ಅಪಹರಿಸಿದಾಗಲೂ ಕೂಡ ರಷ್ಯಾ ಸೈಲೆಂಟ್ ಆಗಿತ್ತು. ಸಿರಿಯಾದಲ್ಲಿ ತಮ್ಮ ಬೆಂಬಲಿಗ ಅಸದ್ ಪದಚ್ಯುತಿ ಸಂದರ್ಭದಲ್ಲೂ ರಷ್ಯಾ ಸೈಲೆಂಟ್ ಆಗಿತ್ತು. ರಷ್ಯಾ ಸ್ನೇಹ ನಂಬಿದ್ರೆ ಪ್ರಯೋಜನ ಇಲ್ಲ ಎಂಬ ಸಂದೇಶವನ್ನ ನೀಡುತ್ತಿದ್ದಾರಾ ಪುಟಿನ್? ಆದರೂ ಸಹ ಈ ಹಂತದಲ್ಲಿ ಆಸೆಯನ್ನ ಬಿಟ್ಟಿಲ್ಲ ಇರಾನ್ ಎಂದು ಪುಟಿನ್ ಜೊತೆಗೆ ಮಾತುಕತೆಗೆ ಮುಂದಾದ ಇರಾನ್ನ ವಿದೇಶಾಂಗ ಮಂತ್ರಿ. ಈಗಾಗಲೇ ಟರ್ಕಿ ಅಧ್ಯಕ್ಷರ ಜೊತೆಗೆ ಮಾತುಕತೆ ಆಡಿರುವಂತಹ ಇರಾನ್ ಮಂತ್ರಿ, ಇರಾನ್ ಬೆಂಬಲಕ್ಕೆ ರಷ್ಯಾ ಚೀನಾ ಧಾವಿಸಿದ್ರೆ ಮೂರನೇ ಮಹಾಯುದ್ಧ ಫಿಕ್ಸ್. ಕಷ್ಟಕಾಲದಲ್ಲಿ ಇರಾನ್ ಬೆಂಬಲಕ್ಕೆ ನಿಲ್ಲದಂತಹ ರಷ್ಯಾ ಮತ್ತು ಚೀನಾ ಕೇವಲ ಖಂಡಿಸೋದಕ್ಕೆ ಸೀಮಿತವಾಗಿದೆ ಅನ್ನಿಸ್ತಿದೆ ಎರಡು ದೇಶಗಳು. ಇರಾನ್ನ ಆಪ್ತ ರಾಷ್ಟ್ರಗಳಾಗಿದ್ದುಕೊಂಡು ಯಾಕೆ ಸೈಲೆಂಟ್ ಆದವು ರಷ್ಯಾ ಚೀನಾ? ಮಿತ್ರ ದೇಶವಾದಂತಹ ಇರಾನ್ ಬೆಂಬಲಕ್ಕೆ ಸಂಪೂರ್ಣವಾಗಿ ನಿಲ್ಲಲಿಲ್ಲ ಎರಡೂ ದೇಶಗಳು. ಸೇನಾ ನೆರವು ಕೊಡುವ ಯಾವುದೇ ಹೇಳಿಕೆಯನ್ನ ಕೂಡ ರಷ್ಯಾ ಮತ್ತು ಚೀನಾ ನೀಡುತ್ತಿಲ್ಲ. ವೆನಿಜುವೆಲಾ, ಸಿರಿಯಾ ವಿಚಾರದಲ್ಲಿ ಇದೇ ವೈಖರಿಯನ್ನ ಅನುಸರಿಸಿತು ಈ ಎರಡು ದೇಶಗಳು. ಜನವರಿಯಲ್ಲಿ ವೆನಿಜುವೆಲಾ ಅಧ್ಯಕ್ಷ ಮುದುರೋ ಅಪಹರಿಸಿದಾಗಲೂ ಕೂಡ ಇದೇ ಪರಿಸ್ಥಿತಿಯನ್ನ ಇತ್ತು. ರಷ್ಯಾ ಸೈಲೆಂಟ್ ಆಗಿತ್ತು. ಇನ್ನು ಸಿರಿಯಾದಲ್ಲಿ ತಮ್ಮ ಬೆಂಬಲಿಗ ಅಸದ್ ಪದಚ್ಯುತಿ ಸಂದರ್ಭದಲ್ಲೂ ಕೂಡ ರಷ್ಯಾ ಸೈಲೆಂಟ್ ಆಗಿತ್ತು. ರಷ್ಯಾ ಸ್ನೇಹ ನಂಬಿದ್ರೆ ಪ್ರಯೋಜನ ಇಲ್ಲ ಅನ್ನುವಂಥ ಸಂದೇಶ ನೀಡ್ತಿದ್ದಾರಾ ಪುಟಿನ್? ರಷ್ಯಾ ಕಡೆ ನೆರವಿಗಾಗಿ ಎದುರು ನೋಡ್ತಿದೆ ಈ ಕಡೆ ಇರಾನ್ ಎಂದು ಪುಟಿನ್ ಜೊತೆಗೆ ಮಾತುಕತೆಗೆ ಮುಂದಾದಂತಹ ಇರಾನ್ ವಿದೇಶಾಂಗ ಮಂತ್ರಿ. ಈಗಾಗಲೇ ಟರ್ಕಿ ಅಧ್ಯಕ್ಷರ ಜೊತೆಗೆ ಮಾತನಾಡಿರುವಂತಹ ಇರಾನ್ ಮಂತ್ರಿ, ಇರಾನ್ ಬೆಂಬಲಕ್ಕೆ ರಷ್ಯಾ ಚೀನಾ ಧಾವಿಸಿದ್ರೆ ಮೂರನೇ ಮಹಾಯುದ್ಧ ಫಿಕ್ಸ್ ಅನ್ನಿಸ್ತಿದೆ. ಕೇವಲ ಖಂಡಿಸೋದಕ್ಕೆ ರಷ್ಯಾ ಚೀನಾ ಸೀಮಿತವಾಗೋಯ್ತಾ? ಸಂಪೂರ್ಣವಾದ ಬೆಂಬಲವನ್ನ ತನ್ನ ಮಿತ್ರ ರಾಷ್ಟ್ರ ಇರಾನ್ಗೆ ಯಾಕೆ ಕೊಡ್ತಿಲ್ಲ? ಸೇನಾ ನೆರವು ಕೊಡುವ ಯಾವುದೇ ಹೇಳಿಕೆಗಳನ್ನು ಕೂಡ ಈ ಕಡೆ ರಷ್ಯಾ ಆಗಲಿ ಆ ಕಡೆ ಚೀನಾ ಆಗಲಿ ಕೊಡ್ತಿಲ್ಲ. ಇನ್ನು ವೆನೆಜುವೆಲಾ, ಸಿರಿಯಾ ವಿಚಾರದಲ್ಲಿ ಇದೇ ವೈಖರಿಯನ್ನೇ ಅನುಸರಿಸಿತ್ತು ರಷ್ಯಾ ಮತ್ತು ಚೀನಾ. ಜನವರಿಯಲ್ಲಿ ವೆನೆಜುವೆಲಾ ಅಧ್ಯಕ್ಷ ಮುದುರೋ ಅಪಹರಿಸಿದಾಗಲೂ ಕೂಡ ರಷ್ಯಾ ಸೈಲೆಂಟ್ ಆಗಿತ್ತು. ಸಿರಿಯಾದಲ್ಲಿ ತಮ್ಮ ಬೆಂಬಲಿಗ ಅಸದ್ ಪದಚ್ಯುತಿ ಸಂದರ್ಭದಲ್ಲೂ ಕೂಡ ರಷ್ಯಾ ಸೈಲೆಂಟ್ ಆಗೇ ಇತ್ತು. ರಷ್ಯಾ ಸ್ನೇಹ ನಂಬಿದ್ರೆ ಇದನ್ನ ಎದುರಿಸಲೇಬೇಕಾಗತ್ತೆ, ಹಿಂಗೆ ಇರುತ್ತೆ ಪರಿಸ್ಥಿತಿ ಅನ್ನುವಂಥ ರೀತಿಯಲ್ಲಿ ನಡ್ಕೊಳ್ತಿದೆಯಾ? ಆ ಸಂದೇಶವನ್ನ ಕೊಡ್ತಿದ್ದಾರಾ ಹಾಗಾದ್ರೆ ಪುಟಿನ್? ಈ ಹಂತದಲ್ಲಿ ಆಸೆ ಬಿಟ್ಟಿಲ್ಲ ಇರಾನ್. ರಷ್ಯಾ ನೆರವಿಗಾಗಿ ಇರಾನ್ ಕೂಡ ಈಗ ಎದುರು ನೋಡ್ತಿದೆ. ಇಂದು ಪುಟಿನ್ ಜೊತೆಗೆ ಮಾತುಕತೆಗೆ ಮುಂದಾದಂತಹ ಇರಾನ್ ವಿದೇಶಾಂಗ ಮಂತ್ರಿ ಈಗಾಗಲೇ ಟರ್ಕಿ ಅಧ್ಯಕ್ಷರ ಜೊತೆಗೆ ಮಾತನಾಡಿದ್ದಾರೆ ಇರಾನ್ ಮಂತ್ರಿ. ಇರಾನ್ ಬೆಂಬಲಕ್ಕೆ ರಷ್ಯಾ ಮತ್ತು ಚೀನಾ ಏನಾದರೂ ಧಾವಿಸಿದ್ರೆ ಮೂರನೇ ಮಹಾಯುದ್ಧ ಫಿಕ್ಸ್ ಆಗತ್ತೆ. ಕಷ್ಟಕಾಲದಲ್ಲಿ ಇರಾನ್ ಬೆಂಬಲಕ್ಕೆ ಈಗ ರಷ್ಯಾ ಚೀನಾ ನಿಂತಿಲ್ಲ ಅನ್ನೋದು ಕೇವಲ ಖಂಡಿಸ್ತಾ ಇದೆ. ಆದರೆ ಸಂಪೂರ್ಣವಾದಂತಹ ಬೆಂಬಲ ಎರಡೂ ದೇಶದಿಂದ ಸಿಗ್ತಿಲ್ಲ. ಆದರೆ ಇರಾನ್ ಮಾತ್ರ ರಷ್ಯಾ ಕಡೆ ನೆರವಿಗಾಗಿ ಎದುರು ನೋಡ್ತಿದೆ. ಇಂದು ಪುಟಿನ್ ಜೊತೆಗೆ ಮಾತುಕತೆಗೆ ಮುಂದಾಗ್ತಾರೆ ಇರಾನ್ ವಿದೇಶಾಂಗ ಮಂತ್ರಿ. ಜೊತೆಗೆ ಟರ್ಕಿ ಅಧ್ಯಕ್ಷರ ಜೊತೆಗೂ ಕೂಡ ಮಾತನಾಡಿದ್ದಾರೆ ಇರಾನ್ ಮಂತ್ರಿ. ಇರಾನ್ಗೆ ಈಗ ಬೆಂಬಲದ ಅವಶ್ಯಕತೆ ಇದೆ, ಆದರೆ ರಷ್ಯಾ ಆಗಲಿ ಚೀನಾ ಆಗಲಿ ನಾವು ಸಂಪೂರ್ಣವಾದಂತಹ ಬೆಂಬಲವನ್ನ ಕೊಡ್ತೇವೆ, ಯುದ್ಧಕ್ಕೆ ಸಹಾಯ ಮಾಡ್ತೇವೆ ಅಂತ ಯಾವುದೇ ರೀತಿಯಲ್ಲೂ ಸಂಪೂರ್ಣವಾಗಿ ಮುಂದೆ ಬರ್ತಿಲ್ಲ. ಸೇನಾ ನೆರವು ಕೊಡೋ ವಿಚಾರವೂ ಕೂಡ ಇಲ್ಲಿ ಯಾರೂ ಹೇಳಿಕೆಯನ್ನ ನೀಡಿಲ್ಲ, ರಷ್ಯಾ ಆಗಲಿ ಚೀನಾ ಆಗಲಿ. ಸೊ ರಷ್ಯಾ ಸ್ನೇಹ ಅಂತ ನಂಬಿದ್ರೆ ಅಥವಾ ಮಿತ್ರ ದೇಶವಾದ ರಷ್ಯಾ ಹೆಲ್ಪ್ ಮಾಡುತ್ತೆ ಅಂತ ನಂಬಿದ್ರೆ ಇದೇ ಪರಿಸ್ಥಿತಿ ಅನ್ನುವಂಥ ಸಂದೇಶವನ್ನ ಕೊಡ್ತಿದ್ಯಾ ರಷ್ಯಾ? ಜಕ್ಕದ ಇರಾನ್ ಮೇಲೆ ಕೆರಳಿದ ವಿಶ್ವದ ದೊಡ್ಡಣ್ಣ. ಐಆರ್ಜಿಸಿ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಉಡೇಸ್ ವಾಯು ರಕ್ಷಣಾ ವ್ಯವಸ್ಥೆ ಡ್ರೋನ್ ಉಡಾವಣಾ ತಾಣ. ಇರಾನಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಗೋಡೌನ್ ಟಾರ್ಗೆಟ್. ಇರಾನ್ಗೆ ಸೇರಿರುವ ವಾಯು ನೆಲೆಗಳು ಛಿದ್ರ. ದಾಳಿ ಮತ್ತಷ್ಟು ತೀವ್ರಗೊಳಿಸ್ತೇವೆ ಅಂತಿದೆ ಅಮೆರಿಕ. ಒಂದೆಡೆಗೆ ಅಮೆರಿಕ, ಮತ್ತೊಂದೆಡೆಗೆ ಇಸ್ರೇಲ್ನಿಂದ ದಾಳಿ ನಡೀತಿದೆ. ದಾಳಿಗೆ ಲೆಬನಾನ್ ರಾಜಧಾನಿ ಬೈರುತ್ ನಗರ ತತ್ತರಿಸ್ತಿದೆ. ಬ್ಯಾಕ್ ಟು ಬ್ಯಾಕ್ ದಾಳಿ ನಡೆಸುತ್ತಿರುವಂತಹ ಇಸ್ರೇಲ್ ಸೇನೆ ಜೀವ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡ್ತಿದ್ದಾರೆ ಜನ.
ಈ ಕಡೆ ಇರಾನ್ ಕೂಡ ಸುಮ್ಮನೆಲ್ಲ. ಜಗ್ಗದ ಇರಾನ್ ಮೇಲೆ ವಿಶ್ವದ ದೊಡ್ಡಣ್ಣ ಕೆರಳಿ ಕೆಂಡವಾಗಿದೆ. IRGC ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಒಡಿಸ್ಸಾಗಿದೆ. ವಾಯು ರಕ್ಷಣಾ ವ್ಯವಸ್ಥೆ, ಡ್ರೋನ್ ಉಡಾವಣಾ ತಾಣ, ಇರಾನಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಗೋಡೌನ್ ಟಾರ್ಗೆಟ್. ಇರಾನ್ಗೆ ಸೇರಿರುವಂತಹ ವಾಯು ನೆಲೆಗಳು ಛಿದ್ರವಾಗಿವೆ. ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸ್ತೇವೆ ಅಂತ ಹೇಳ್ತಿದೆ ಅಮೆರಿಕ. ಹಿಂದೆ ಕೂಡ ಅಮೆರಿಕ ಇದೇ ವಾರ್ನಿಂಗ್ ನ ನೀಡಿತ್ತು. ಒಂದೆಡೆಗೆ ಅಮೆರಿಕ, ಇನ್ನೊಂದು ಕಡೆಗೆ ಇಸ್ರೇಲ್ನಿಂದ ದಾಳಿ ಆಗ್ತಿದೆ. ದಾಳಿಗೆ ಲೆಬನಾನ್ ರಾಜಧಾನಿ ಬೈರುತ್ ನಗರ ಅಕ್ಷರತಃ ತತ್ತರಿಸ್ತಿರುವಂತದ್ದು. ಬ್ಯಾಕ್ ಟು ಬ್ಯಾಕ್ ದಾಳಿ ಆಗ್ತಿದೆ. ದಾಳಿ ನಡೆಸ್ತಿರುವಂತಹ ಇಸ್ರೇಲ್ ಸೇನೆ ಜೀವ ಉಳಿಸ್ಕೊಳ್ಳೋದಕ್ಕೆ ದಿಕ್ಕಾಪಾಲಾಗಿ ಓಡ್ತಿದ್ದಾರೆ ಜನ. ವಿಶ್ವದ ದೊಡ್ಡಣ್ಣ ಕೆರಳಿರುವಂಥದ್ದು ಈಗ ಇರಾನ್ ಮೇಲೆ. IRGC ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಒಡಿಸ್ ಆಗಿದೆ. ಉಡಾವಣಾ ತಾಣ ಒಡಿಸ್, ವಾಯು ರಕ್ಷಣಾ ಉಡಾವಣಾ ತಾಣ ಒಡಿಸ್, ವಾಯು ರಕ್ಷಣಾ ವ್ಯವಸ್ಥೆ, ಡ್ರೋನ್ ಉಡಾವಣಾ ತಾಣ. ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಗೋಡೌನೆ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮಾಡಲಾಗ್ತಿರುವಂಥದ್ದು. ಈ ಕಡೆ ಅಮೆರಿಕ ಕೂಡ ಕೆರಳಿ ಕೆಂಡವಾಗಿದೆ. ಆ ಕಡೆ ಇಸ್ರೇಲ್ನಿಂದ ಕೂಡ ದಾಳಿ ಆಗ್ತಿರುವಂಥದ್ದು ಇರಾನ್ ಮೇಲೆ. ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಗೋಡೌನ್ ಟಾರ್ಗೆಟ್ ಆಗಿದೆ. ಇರಾನ್ಗೆ ಸೇರಿರುವಂತಹ ವಾಯು ನೆಲೆಗಳಿದ್ದಾವಲ್ಲ, ಛಿದ್ರಗೊಂಡಿರುವಂಥದ್ದು. ದಾಳಿಗೆ ಮತ್ತಷ್ಟು ತೀವ್ರಗೊಳಿಸ್ತೇವೆ, ನಾವು ಸುಮ್ಮನಿರಲ್ಲ ಅಂತಿದೆ ಅಮೆರಿಕ. ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ. ಈ ವಾರ್ ಏನಿದೆಯಲ್ಲ, ಇನ್ನೂ 4-5 ವಾರ ಮುಂದುವರಿಬಹುದು. ಇಲ್ಲ ಅಂದ್ರೆ ಅವರ ಯುದ್ಧಕ್ಕೆ, ಅವರ ನೆಲಕ್ಕೆ ಬಂದು ನಾವು ಯುದ್ಧ ಮಾಡೋದಕ್ಕೂ ರೆಡಿ ಭೂಸೇನೆ ಮೂಲಕ ಅಂತ ಕೂಡ ಅಮೆರಿಕ ವಾರ್ನಿಂಗ್ ಅಂತ ನೀಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಅಮೆರಿಕ ಸುಮ್ಮನಿರುವಂಥ ಯಾವ ಲಕ್ಷಣಗಳು ಇಲ್ಲ. ಇನ್ನು ಮೇಲಿಂದ ಮೇಲೆ ಟ್ರಂಪ್ ಕೂಡ ವಾರ್ನಿಂಗ್ ನೀಡ್ತಾನೆ ಇದ್ದಾರೆ, ಒಂದು ಶರಣಾಗದಿದ್ರೆ ಈ ಯುದ್ಧ ಮುಂದುವರಿಯುತ್ತೆ ಅನ್ನುವಂತಹ ರೀತಿಯಲ್ಲಿ. ಹಾಗಾಗಿ ಇರಾನ್ ಈಗ ವಿಶ್ವದ ದೊಡ್ಡಣ್ಣ ಅಮೆರಿಕ ಜೊತೆಗೆ ಇಸ್ರೇಲ್ ಎರಡೂ ಕಡೆಯಿಂದಲೂ ಕೂಡ ದಾಳಿಯನ್ನ ಫೇಸ್ ಮಾಡಬೇಕಾಗಿದೆ. ಈ ಕಡೆ ಅಮೆರಿಕ ದಾಳಿಯನ್ನ ಇನ್ನಷ್ಟು ತೀವ್ರಗೊಳಿಸ್ತೀವಿ, ನೆಲಸಮ ಮಾಡ್ತೀವಿ ಇರಾನನ್ನ ಅನ್ನುವಂತೆ ಪಣ ತೊಟ್ಟು ನಿಂತಂಗಿದೆ. ಒಂದು ಕಡೆ ಅಮೆರಿಕ, ಇನ್ನೊಂದು ಕಡೆ ಇಸ್ರೇಲ್ ಇಂದ ದಾಳಿ ಮುಂದುವರಿತಿದೆ. ದಾಳಿಗೆ ಲೆಬನಾನ್ ರಾಜಧಾನಿ ಬೈರುತ್ ನಗರ ತತ್ತರಿಸ್ತಿದೆ. ಬ್ಯಾಕ್ ಟು ಬ್ಯಾಕ್ ದಾಳಿ ನಡೆಸ್ತಿರುವಂತಹ ಇಸ್ರೇಲ್ ಸೇನೆ ಜೀವ ಉಳಿಸ್ಕೊಳ್ಳೋದಕ್ಕೆ ದಿಕ್ಕಾಪಾಲಾಗಿ ಓಡ್ತಿದ್ದಾರೆ ಜನ. ಅಕ್ಷರ ಸಹ ಈಗ ಇರಾನ್ ತತ್ತರಿಸ್ತಿರುವಂಥದ್ದು.